ಬಾಳೆಹಣ್ಣು ಮಹಿಳೆಯರ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಇದರ ನಿಯಮಿತ ಸೇವನೆಯಿಂದ ನೀವು ಅನೇಕ ರೋಗಗಳನ್ನು ತಪ್ಪಿಸಬಹುದು. ಒತ್ತಡ ಮತ್ತು ದೈಹಿಕ ದೌರ್ಬಲ್ಯದಿಂದ ಬಳಲುತ್ತಿರುವ ಮಹಿಳೆಯರು ಪ್ರತಿದಿನ ಬಾಳೆಹಣ್ಣನ್ನು ಸೇವಿಸಲೇಬೇಕು. ಬಾಳೆಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತದೆ, ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಬಾಳೆಹಣ್ಣು ಪೋಷಕಾಂಶಗಳ ನಿಧಿ ಎಂದು ವೈದ್ಯರು ಕೂಡ ಹೇಳ್ತಾರೆ. ಬಾಳೆಹಣ್ಣಿನಲ್ಲಿ ಥಯಾಮಿನ್, ನಿಯಾಸಿಸ್, ಫೋಲಿಕ್ ಆಸಿಡ್, ವಿಟಮಿನ್ ಎ, ಬಿ, ಬಿ6, ಕಬ್ಬಿಣ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮುಂತಾದ ಅಂಶಗಳಿವೆ. ಈ ಎಲ್ಲ ಅಂಶಗಳು ಆರೋಗ್ಯಕರ ದೇಹಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತದೆ. ಹಾಗಾದ್ರೆ ಬನ್ನಿ, ಬಾಳೆಹಣ್ಣನ್ನ ತಿನ್ನುವುದರಿಂದಾಗುವ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೈದ್ಯರ ಪ್ರಕಾರ ಗರ್ಭಿಣಿಯರು ಪ್ರತಿದಿನ ಒಂದು ಬಾಳೆಹಣ್ಣನ್ನ ತಿನ್ನಬೇಕು. ಇದು ಫೋಲಿಕ್ ಆಸಿಡ್ ಹೊಂದಿರುತ್ತದೆ. ಇದರಿಂದ ಹೊಸ ಕೋಶಗಳನ್ನ ತಯಾರಿಸಲು ಮತ್ತು ಹುಟ್ಟಲಿರುವ ಮಗುವಿನ ಯಾವುದೇ ಜನ್ಮ ದೋಷಗಳನ್ನ ತೆಗೆದುಹಾಕಲು ಬಹಳ ಅಗತ್ಯವಾಗಿರುತ್ತದೆ. ಭ್ರೂಣದ ಉತ್ತಮ ಬೆಳವಣಿಗೆಗೆ ಬಾಳೆಹಣ್ಣು ಅಗತ್ಯವಾಗಿ ಬೇಕಾಗಿರುವ ಹಣ್ಣು. ಇನ್ನು ಬಾಳೆಹಣ್ಣು ಸೇವನೆಯು ಖಿನ್ನತೆಯ ರೋಗಿಗಳಿಗೆ ಪರಿಹಾರ ನೀಡುತ್ತದೆ ಎಂಬುದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಅಂತಹ ಪ್ರೋಟೀನ್ ಬಾಳೆಹಣ್ಣಿನಲ್ಲಿ ಕಂಡುಬರುತ್ತದೆ. ಈ ಕಾರಣದಿಂದ ಖಿನ್ನತೆಯ ರೋಗಿಯು ಬಾಳೆಹಣ್ಣನ್ನು ಸೇವಿಸಿದಾಗ ಅವರಿಗೆ ಪರಿಹಾರ ಸಿಗುತ್ತದೆ. ಇದಲ್ಲದೆ ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಬಿ6 ದೇಹದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸರಿಯಾಗಿರಿಸುತ್ತದೆ. ಇನ್ನು ಮಲಬದ್ಧತೆ ಸಮಸ್ಯೆಯಿಂದ ಬಾಳೆಹಣ್ಣು ಪರಿಹಾರವನ್ನ ನೀಡುತ್ತದೆ. ಮಲಗುವ ವೇಳೆಗೆ ಪ್ರತಿದಿನ ಹಾಲಿನೊಂದಿಗೆ ಬಾಳೆಹಣ್ಣನ್ನು ಸೇವಿಸಬಹುದು. ಹೀಗೆ ಮಾಡುವುದರಿಂದ ಮಲಬದ್ಧತೆ ಮತ್ತು ಹೊಟ್ಟೆಯಲ್ಲಿನ ಗ್ಯಾಸ್ ಸಮಸ್ಯೆಯಿಂದ ನಿಮಗೆ ಪರಿಹಾರ ಕೂಡ ಸಿಗುತ್ತದೆ. ವೈದ್ಯರ ಪ್ರಕಾರ ಬಾಳೆಹಣ್ಣು ಸಂಪೂರ್ಣ ಆಹಾರವಾಗಿದ್ದು ಇದು ತ್ವರಿತ ಶಕ್ತಿವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೆಚ್ಚಿನ ಗ್ಲೂಕೋಸ್ ಮಟ್ಟವನ್ನು ಹೊಂದಿದ್ದು ಶಕ್ತಿಯ ಪ್ರಮುಖ ಮೂಲವಾಗಿದೆ. ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ಬಾಳೆಹಣ್ಣನ್ನು ತಿಂದರೆ ಅವರು ದಿನವಿಡೀ ಶಕ್ತಿಯನ್ನು ಪಡೆಯುತ್ತಾರೆ ಮತ್ತು ಅಗತ್ಯವಾದ ಪೋಷಕಾಂಶಗಳು ಅವರ ದೇಹದ ಅಗತ್ಯತೆಗಳನ್ನು ಪೂರೈಸುತ್ತದೆ. ರಾತ್ರಿ ಹೊತ್ತಿನಲ್ಲಿ ಬಾಳೆಹಣ್ಣುಗಳನ್ನು ಸೇವನೆ ಮಾಡಬಾರ್ದು, ಅದರಲ್ಲೂ ಬಾಳೆಹಣ್ಣನ್ನು ಸೇವಿಸಲೇಬಾರದು ಅಂತ ಹೆಚ್ಚಿನವರು ಹೇಳ್ತಾರೆ. ಆದರೆ ಕೆಲವರು ರಾತ್ರಿ ಊಟವಾದ ಬಳಿಕ ಒಂದು ಬಾಳೆಹಣ್ಣು ಸೇವಿಸಿದರೆ ಅದು ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಆದರೆ ಈ ಎರಡೂ ವಿಷಯಗಳಿಂದ ನಾವು ಗೊಂದಲಕ್ಕೆ ಸಿಲುಕಿಕೊಳ್ತೀವಿ. ಯಾವುದನ್ನು ಸೇವಿಸಬೇಕು, ಯಾವುದನ್ನು ಬಿಡಬೇಕು, ಯಾವಾಗ ಸೇವಿಸಬೇಕು, ಯಾವಾಗ ಸೇವಿಸಬಾರದು, ಖಂಡಿತವಾಗಿ ಇದು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ರಾತ್ರಿ ವೇಳೆ ಬಾಳೆಹಣ್ಣನ್ನು ಸೇವಿಸಿದರೆ ಯಾಕೆ ಕೆಟ್ಟದ್ದು ಎಂದು ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಇದನ್ನು ಪ್ರಶ್ನಿಸಲು ಸಹ ಹೋಗಲ್ಲ. ಬಾಳೆಹಣ್ಣಿನಲ್ಲಿರುವ ಹಲವಾರು ರೀತಿಯ ಪೋಷಕಾಂಶಗಳಿವೆ. ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳು ಹಾಗೂ ಖನಿಜಾಂಶಗಳು ಸಮೃದ್ಧವಾಗಿರೋದ್ರಿಂದ ಮಾನವನ ದೇಹಕ್ಕೆ ಇದು ತುಂಬ ಉಪಯುಕ್ತ. ಆದರೆ ಜನರಿಗೆ ಇದರ ಬಗ್ಗೆ ಎರಡು ಬಗೆಯ ನೀತಿ ಯಾಕೆ ಎಂಬುದನ್ನು ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಯುರ್ವೇದದ ಪ್ರಕಾರ ರಾತ್ರಿ ವೇಳೆ ಬಾಳೆಹಣ್ಣು ಸೇವಿಸುವುದು ಅಸುರಕ್ಷಿತ. ರಾತ್ರಿ ವೇಳೆ ಬಾಳೆಹಣ್ಣನ್ನು ಸೇವನೆ ಮಾಡುವುದನ್ನು ಬಿಡಬೇಕು. ಯಾಕೆಂದರೆ ಇದರಿಂದ ಕೆಮ್ಮು ಮತ್ತು ಶೀತ ಬರಬಹುದು. ಇದು ಜೀರ್ಣವಾಗಲು ತುಂಬ ಸಮಯ ಬೇಕಾಗುತ್ತೆ. ಇದರಿಂದ ದೇಹಕ್ಕೆ ಉದಾಸೀನತೆ ಬರಬಹುದು. ತಜ್ಞರು ಹೇಳುವ ಪ್ರಕಾರ ಬಾಳೆಹಣ್ಣು ತುಂಬ ಆರೋಗ್ಯಕಾರಿ ಮತ್ತು ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಆದರೆ ಕೆಮ್ಮು, ಅಸ್ತಮಾ, ಶೀತ ಮತ್ತು ಸೈನಸ್ನಿಂದ ಬಳಲುತ್ತಿರುವವರು ರಾತ್ರಿ ವೇಳೆ ಬಾಳೆಹಣ್ಣು ಸೇವನೆ ಮಾಡುವುದನ್ನು ಕಡೆಗಣಿಸಬೇಕು. ಸಂಜೆ ವೇಳೆ ವ್ಯಾಯಾಮ ಮಾಡಿದ ಬಳಿಕ ಬಾಳೆಹಣ್ಣು ಸೇವಿಸುವುದು ಉತ್ತಮ. ಅಧ್ಯಯನಗಳ ಪ್ರಕಾರ ಬೀದಿ ಬದಿಗಳಲ್ಲಿ ತುಂಬ ಖಾರವಾಗಿರುವ ಆಹಾರ ಸೇವನೆ ಮಾಡಿರುವವರಿಗೆ ಬಾಳೆಹಣ್ಣು ಒಳ್ಳೆಯ ಆಯ್ಕೆ. ರಾತ್ರಿ ವೇಳೆ ಬಾಳೆಹಣ್ಣು ತಿನ್ನುವುದರಿಂದ ಎದೆಯುರಿ ಮತ್ತು ಹೊಟ್ಟೆಯ ಅಲ್ಸರನ್ನು ಕಡಿಮೆ ಮಾಡಿಕೊಳ್ಳಬಹುದು. ದಿನವಿಡೀ ಬಳಲಿದ ಬಳಿಕ ಬಾಳೆಹಣ್ಣು ತಿಂದರೆ ಅದರಲ್ಲಿರುವಂತಹ ಪೊಟ್ಯಾಷಿಯಂ ಸ್ನಾಯುಗಳಿಗೆ ಆರಾಮ ನೀಡುತ್ತದೆ. ಸಂಜೆಯ ವೇಳೆ ನೀವು 1 ಅಥವಾ 2 ಬಾಳೆಹಣ್ಣು ತಿಂದರೆ ಅದರಿಂದ ರಾತ್ರಿ ವೇಳೆ ಒಳ್ಳೆಯ ನಿದ್ರೆ ಬರುತ್ತೆ. ತಜ್ಞರು ಹೇಳುವ ಪ್ರಕಾರ ಒಂದು ದೊಡ್ಡ ಬಾಳೆಹಣ್ಣಿನಲ್ಲಿ 487 ಮಿಲಿಗ್ರಾಂನಷ್ಟು ಪೊಟ್ಯಾಷಿಯಂ ಇದೆ ಅಂತ. ವಯಸ್ಕರ ವ್ಯಕ್ತಿಯ ದೇಹಕ್ಕೆ ಬೇಕಾಗಿರುವ ಪೊಟ್ಯಾಷಿಯಂಗಿಂತ 10% ಪೊಟ್ಯಾಷಿಯಂ ಇದರಲ್ಲಿರುತ್ತದೆ. ಒಂದು ಬಾಳೆಹಣ್ಣಿನಲ್ಲಿ ಕೇವಲ 105 ಕ್ಯಾಲರಿಗಳು ಮಾತ್ರ ಇರುತ್ತೆ.
ರಾತ್ರಿ ಊಟಕ್ಕೆ ನಿಮಗೆ 500 ಕ್ಯಾಲರಿಗಿಂತ ಕಡಿಮೆ ಬೇಕೆಂದು ಆಗ ನೀವು 2 ಬಾಳೆಹಣ್ಣನ್ನು 1 ಕಪ್ ಕೆನೆಭರಿತ ಹಾಲು ಸೇವಿಸಿದರೆ ಸಾಕು. ತಡರಾತ್ರಿ ವೇಳೆ ಸಿಹಿ ತಿನ್ನಬೇಕೆಂದು ಬಯಕೆಯಾದಾಗ ಆಗ ನೀವು ಬಾಳೆಹಣ್ಣು ತಿನ್ನುವುದು ಒಳ್ಳೆಯ ವಿಧಾನ. ಯಾಕೆಂದರೆ ಇದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಮತ್ತು ಉನ್ನತ ಮಟ್ಟದ ಕ್ಯಾಲರಿಗಳಿರುತ್ತೆ. ಸಿಹಿ ತಿನ್ನಬೇಕೆಂಬ ಬಯಕೆಯನ್ನು ತೀರಿಸುತ್ತೆ. ಅದೇ ರೀತಿ ದೇಹಕ್ಕೆ ವಿಟಮಿನ್ಗಳು ಹಾಗೂ ನಾರಿನ ಅಂಶ ಸಿಗುತ್ತವೆ. ಇನ್ನು ಬಾಳೆಹಣ್ಣುಗಳು ವಿವಿಧ ರೋಗಿಗಳಿಗೆ ಉತ್ತಮ ಆರೈಕೆಯನ್ನು ನೀಡುತ್ತವೆ. ಕೀಟಗಳು ಕಚ್ಚಿದ್ದಕ್ಕೆ ತುರಿಕೆ ಉಂಟಾದಾಗ ಬಾಳೆಹಣ್ಣನ್ನು ಸವರೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ಶಮನವಾಗುತ್ತದೆ. ಟೈಪ್ 2 ವಿಧದ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಹಾಗೂ ನರಮಂಡಲದ ಸುವ್ಯವಸ್ಥೆ ಕಾಪಾಡಲು ನೆರವಾಗುತ್ತದೆ. ಇದರಲ್ಲಿರುವ ವಿಟಮಿನ್ B6 ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಲು ನೆರವಾಗಿ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸಲು ಸಹಕಾರಿಯಾಗುತ್ತದೆ. ಉತ್ತಮ ಪ್ರಮಾಣದಲ್ಲಿರುವ ಕಬ್ಬಿನಾಂಶ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಪೋಷಣೆಯನ್ನು ನೀಡುತ್ತದೆ. ಬಾಳೆಹಣ್ಣಿನಲ್ಲಿರುವ ಕರಗುವ ನಾರು ಹೊಟ್ಟೆಯಲ್ಲಿ ಕರಗಿ ಜೀರ್ಣಕ್ರಿಯೆಗೆ ಅವಶ್ಯಕವಾಗಿರುವ ಕೆಲವು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ನೆರವಾಗುತ್ತದೆ. ಪ್ರೀಬಯೋಟಿಕ್ ಎಂದು ಕರೆಯಲಾಗುವ ಈ ವಿದ್ಯಮಾನದಿಂದ ಇತರ ಆಹಾರಗಳ ಮೂಲಕ ಲಭ್ಯವಾದ ಸುಲಭವಾಗಿ ಜೀರ್ಣವಾಗದ ಆಹಾರವನ್ನು ಈ ಬ್ಯಾಕ್ಟೀರಿಯಾಗಳು ಜೀರ್ಣಿಸಲು ಸಹಕಾರಿಯಾಗಿವೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ನೆರವಾಗುವ ಇತರ ಎಂಜೈಮ್ಗಳು ಉತ್ಪಾದಿಸುತ್ತದೆ. ಈ ಎಂಜೈಮ್ಗಳು ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರ, ಉದಾಹರಣೆಗೆ ಮಾಂಸವನ್ನು ಜೀರ್ಣಿಸಿಕೊಳ್ಳಲು ಅಗತ್ಯ. ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿವೆ ಮತ್ತು ಇದು ನಿದ್ರೆಗೆ ನೆರವಾಗುತ್ತದೆ. ಇದರಿಂದ ರಾತ್ರಿ ವೇಳೆ ಬಾಳೆಹಣ್ಣನ್ನು ಕಡೆಗಣಿಸುವುದು ಒಳ್ಳೆಯ ನಿರ್ಧಾರ ಅಲ್ಲ. ಆದರೆ ಅಸ್ತಮಾ, ಸೈನಸ್ ಮತ್ತು ಶೀತ ಕೆಮ್ಮು ಇರುವಂತಹ ಜನರು ರಾತ್ರಿ ವೇಳೆ ಬಾಳೆಹಣ್ಣನ್ನು ಕಡೆಗಣಿಸಿದರೆ ಒಳ್ಳೆಯದು. ಯಾವುದೇ ಆಗಲಿ ಹಿತಮಿತವಾಗಿ ತಿನ್ನೋದ್ರಿಂದ ಆರೋಗ್ಯ ವೃದ್ಧಿಸುತ್ತದೆ. ಇನ್ನು ಯಾವುದೇ ಅಭ್ಯಾಸವನ್ನು ಮಾಡಿಕೊಳ್ಳುವ ಮೊದಲು ನಾವು ನಮ್ಮ ಶರೀರದ ತತ್ವವನ್ನು ಅರಿತಿರಬೇಕು. ಅದರಂತೆ ಮನೆಯ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆದುಕೊಂಡ ಮೇಲೆ ಇಂತಹ ಮದ್ದುಗಳನ್ನು ಕಾರ್ಯಾಚರಣೆಗೆ ತಂದುಕೊಳ್ಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.